ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಟ ದರ್ಶನ್ ಅವರನ್ನ ಪ್ರಚಾರಕ್ಕೆ ಕರೆಯೋದ್ರ ಮುಖಾಂತರ ಮತಗಳಾಗಿ ಅದು ಕನ್ವರ್ಟ್ ಆಗೋ ಪ್ರಯತ್ನದಲ್ಲಿದೆ. ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಸೌಂಡ್ ಮಾಡ್ತಾ ಇದ್ದು ಸುಮಲತಾ ಗೆಲುವಿನ ಋಣ ತೀರ್ಸೋಕೆ ಮುಂದಾದ್ರ ದರ್ಶನ್ ಅನ್ನೋ ಪ್ರಶ್ನೆ. ಕಳೆದ ಚುನಾವಣೆಯಲ್ಲಿನ ಸಹಾಯವನ್ನ ನೆನಪಿಸಿಕೊಂಡಿದ್ದಾರೆ ದರ್ಶನ್ ತೂಗುದೀಪ. ಕೈ ನಾಯಕರ ತೆರೆ ಹಿಂದಿನ ಸಹಾಯವನ್ನ ನೆನಪಿಸಿಕೊಂಡು ಸ್ಟಾರ್ ಚಂದ್ರು ಪರ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರದಲ್ಲಿದ್ದಾರೆ. ಕೊಪ್ಪ ಗ್ರಾಮದಲ್ಲಿ ನಡೆದ ಪ್ರಚಾರದಲ್ಲಿ ಋಣ ಸಂದಾಯದ ಮಾತು. ಶಾಸಕ ಉದಯಗೌಡ, ಚಲುಬಣ್ಣ, ಗಣಿಗರವಿಯವರ ಕೈಯನ್ನ ಬಲಪಡಿಸಿ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಳೆದ ಎಲೆಕ್ಷನ್ ನಲ್ಲಿ ತೆರೆ ಹಿಂದಿನ ಇವರ ಸಹಾಯವನ್ನ ಮರಿಬಾರದು ಅಂದ್ರೆ ಸುಮಲತಾ ಅವರ ಗೆಲುವಿಗೆ ಇವರ ಸಹಾಯವೂ ಕೂಡ ಇತ್ತು. ಸೊ ಅದನ್ನೀಗ ಋಣ ಸಂದಾಯ ಮಾಡೋ ಸಮಯ ಬಂದಿದೆ. ಹೇಗೆ ಕಾಂಗ್ರೆಸ್ ಅಭ್ಯರ್ಥಿ ಈ ಸಲ ನಿಂತಿದ್ದಾರೆ. ಕಳೆದ ಬಾರಿ ಇರ್ಲಿಲ್ಲ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ, ಮೈತ್ರಿ ಆಗಿದ್ರಿಂದ ಜೆಡಿಎಸ್ ಅವರು ನಿಖಿಲ್ ಅವ್ರನ್ನ ಹಾಕಿದ್ರು, ಸೋತ್ರು ನಿಖಿಲ್. ಪಕ್ಷೇತರವಾಗಿ ನಿಂತಿದ್ದ ಸುಮಕ್ಕ ಅವರು ಗೆದ್ರು. ಸುಮಕ್ಕ ಅವರ ಗೆಲುವಿಗೆ ಕಾರಣ ಏನು? ಇಂತಹ ತೆರೆ ಹಿಂದಿನ ಹಲವು ನಾಯಕರ ಕೆಲಸಗಳು ಸಹಾಯ ಮಾಡಿದೆ. ಸೊ ಅದರ ಋಣ ಸಂದಾಯ ಮಾಡೋಣ, ಆ ಸಮಯ ಬಂದಿದೆ ಅಂತ ನೆನಪಿಸಿದ್ದಾರೆ. 24ನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ. ನಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡಿ ನಮ್ಮ ಉದಯಗೌಡರಿಗೆ, ನಮ್ಮ ಚೆಲ್ವಣ್ಣನಿಗೆ, ನಿಮ್ಮ ರವಿಯವ್ರಿಗೆ, ನಮ್ಮ ರವಿಯವರು ಇದ್ದಾರೆ ಸ್ವಲ್ಪ ನಿಮ್ಮ ಸೇವೆ ಮಾಡೋದಕ್ಕೆ ಅವ್ರ ಕೈನ ಬಲಪಡಿಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಕಳೆದ ಬಾರಿ ತೆರೆಯಂತೆ ನಿಂತು ಇವ್ರುಗಳು ಮಾಡಿದ ಸಹಾಯ ಯಾವತ್ತೂ ಮರಿಬಾರ್ದು. ಆದ್ರೆ ಯಾವತ್ತಿದ್ರು ಇದೇ ಕೊಪ್ಪ ಲಾಸ್ಟ್ ಬಂದಾಗ ಸ್ವಲ್ಪ ಆ ಕಡೆ ನಿಂತ್ಕೊಂಡಿದ್ವಿ ಅಷ್ಟೇನೆ, ಇವತ್ತು ಈ ಕಡೆ ನಿಂತಿದ್ವಿ ಅಷ್ಟೇ. ನೋಡೋದಮ್ಮ ಏನಕ್ಕೆ ಅಂತಂದ್ರೆ ಇದೊಂದು ಮಾತು ಹೇಳ್ತೀನಿ. ಒಬ್ಬ ಮಗನಿಗೆ ಆತ ನಿಂದೆ CM ಅಲ್ಲ, PM ಅಲ್ಲ, ನೀವು ಯಾವುದೇ ಭಗವಂತ ನಿಂತರೂ ಕೂಡ ಆತನಿಗೆ ಎಷ್ಟೇ ಹಿಂದ್ಗಡೆ ತಳ್ಳಿದ್ರು ಕೂಡ ಅವನೊಂದು 50%, 70% ಇರ್ತಾನೆ, ಮುಂದೆ ಹೋಗ್ಬೇಕಾ ಹಿಂದೆ ಬರ್ಬೇಕಾ ಅಂತ ಹೇಳಿ. ಆದ್ರೆ ಅದೇ ಒಬ್ಬ ಮಗನ್ಗೆ ಹಿಂದ್ಗಡೆ ತಂದೆ ನಿಂತ್ರೆ ಅವನು 100% ಮುಂದೆ ಹೋಗ್ತಾನೆ. ಯಾಕಂದ್ರೆ ಇದೇ ನಮ್ಮ ತಂದೆಯವನಂತ. ಕಳೆದ ಬಾರಿ ನಮ್ಮ ಚುನಾವಣೆಯಲ್ಲಿ ಇವರೆಲ್ಲ ಹಿಂದೆ ನಿಂತು ನಮ್ಮನ್ನು ತಳ್ಳಿದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದಾನೆ. ಇಲ್ಲ ಅಂದ್ರೆ ಖಂಡಿತ ಇಲ್ಲ. ಅದು ತುಂಬಾ ಸಂತೋಷವಾಗಿ ಹೇಳ್ತೀನಿ. ಆ ಋಣ ತೀರ್ಸಕ್ಕೂ ಕೂಡ ಇದು 7 ಜನ ಎತ್ಕೊಂಡು